ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಂಚಾರಿ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯಮಾಡಿ ಇವಾಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಮಾಹಿತಿ ಎಲ್ರಿಗೂ ತಲುಪಬೇಕು ಅಂತಂದರೆ ಶೇರ್ ಮಾಡಿ. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ಶೀಘ್ರದಲ್ಲೇ ಸಾರಿಗೆ ಇಲಾಖೆಯಲ್ಲಿ 2800 ಹುದ್ದೆಗಳ ನೇಮಕಾತಿ ಪ್ರಪೋಸಲ್ನ ತಂದಿದ್ದಾರೆ ಮಾನ್ಯ ಸಾರಿಗೆ ಸಚಿವರು. ದಯಮಾಡಿ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಎಲ್ಲರೂ ಯಾರ್ಯಾರು ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಂಡಿಲ್ಲ, ಹಾಗೆ ಏನು ಹೆವಿ ಲೈಸೆನ್ಸ್ ಇದೆ ಅವರು ಜೊತೆಗೆ ಇದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೆ. ಹಾಗೆ ಇವತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಏನು ನಾನ್ ಎಚ್ ಕೆ BMTC ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ. HK ಆಗಲಿ ಅಥವಾ ನಾನ್ HK ಆಗಲಿ ಮುಂದಿನ ಪ್ರೊಸೆಸ್ ಏನು ಅಂತ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿದ್ರೆ. ಇವಾಗ ಏನು ನಿಮಗೆ 8ನೇ ತಾರೀಕಿಂದ 10ನೇ ತಾರೀಕುವರೆಗೆ ಬರೋಕ್ಕೆ ಹೇಳಿದ್ದಾರೆ. ಬಂದ ನಂತರ ನಿಮಗೆ ಡ್ಯೂಟಿ ಆರ್ಡ್ರ್ ಕೊಡ್ತಾರೆ. ಡ್ಯೂಟಿ ಆರ್ಡ್ರ್ ಕೊಟ್ಟ ತಕ್ಷಣ ನೀವು ಅವತ್ತೇ ವಿಕ್ಟೋರಿಯಾನ ಅಥವಾ ಯಾವುದೊಂದು ಹಾಸ್ಪಿಟ್ಲ್ ಕೊಟ್ಟಿರ್ತಾರೆ, ಅದೇ ಹಾಸ್ಪಿಟ್ಲಲ್ಲಿ ಹೋಗಿ ಮೆಡಿಕಲ್ನ ಮಾಡಿಸ್ಬೇಕಾಗುತ್ತೆ. ಮೆಡಿಕಲ್ ಪ್ರೊಸೆಸ್ ಏನು ಆ ಥರ ಏನು ಸಮಸ್ಯೆ ಏನಿಲ್ಲ. ಆಲ್ಮೋಸ್ಟು ಎಲ್ಲರದು 99% ಆಗುತ್ತೆ. ಅವರು ಜಿನಿಯನ್ ಯಾರೋ ತೀರಾ ಕಣ್ಣು ಕಾಣಲ್ಲ ಅಂಥವ್ರಿಗೆ ಮಾತ್ರ ಆಗಲ್ಲ ಅಷ್ಟೇ. ಆಲ್ಮೋಸ್ಟ್ ಎಲ್ಲರದು ಆಗುತ್ತೆ, ಏನು ಹೆದರ್ಕೋಬೇಡಿ. ಆ ಮೆಡಿಕಲ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು ಅಂತಂದರೆ, ಮೆಡಿಕಲ್ ಕಾಪಿನ ಏನೋ ಬುಕ್ಕಲ್ಲಿ ಬರ್ಕೊಟ್ಟಿರ್ತಾರೆ, ಆ ಬುಕ್ನ ತಗೊಂಡೋಗಿ BMTC ಕೇಂದ್ರ ಕಚೇರಿಗೆ ಕೊಡಬೇಕು. BMTC ಕೇಂದ್ರ ಕಚೇರಿಗೆ ಏನು 5200 ಚಿಲ್ಲರೆ ಏನು ಅಮೌಂಟ್ ಇದೆ, ಅದು ಅಮೌಂಟ್ನ ಕಟ್ಟಿ ನಿಮ್ಮದು ಒರಿಜಿನಲ್ಲು ಡಾಕ್ಯುಮೆಂಟ್ಸ್ ಏನಿದೆ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಅಲ್ಲಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ತಕ್ಷಣ ಅಮೌಂಟು ಏನು ಕಟ್ಟಿರ್ತಾರೆ ಅದೆರಡು ಆದ ತಕ್ಷಣ ನಿಮಗೆ ಪ್ರೋಸೆಸ್ ಆದಮೇಲೆ ಇಂಥ ದಿನ ಅಂತ ಅಂದ್ಬಿಟ್ಟು ನಿಮಗೆ ವಡ್ರಳ್ಳಿ ಟ್ರೈನಿಂಗಿಗೆ ಕಳಿಸ್ತಾರೆ. ವಡ್ರಳ್ಳಿ ಟ್ರೈನಿಂಗು ಒಂದು 3 ಡೇಸ್ ಇರುತ್ತೆ. ಒಂದು ಬ್ಯಾಚ್ ವೈಸ್ ಮಾಡಿ ಕಳಿಸ್ತಾರೆ. ನೀವು ಈಗ 300 ಜನ ಇರೋದ್ರಿಂದ ಮೇ ಬಿ ಒಂದು 2 ಡೇಸ್ ಅಥವಾ 3 ಡೇಸು ಟ್ರೈನಿಂಗ್ ಇರುತ್ತೆ ಅಂದ್ಕೊತೀನಿ. ಆ 3 ದಿನ ಅಲ್ಲಿ ಟ್ರೈನಿಂಗ್ ಮುಗಿಯುತ್ತೆ. ಆ ಟ್ರೈನಿಂಗ್ ಮುಗಿದ ತಕ್ಷಣ ನಿಮಗೆ ಆ ಟ್ರೈನಿಂಗಲ್ಲೇ ಮಾರನೇ ಬೆಳಗ್ಗೆನೇ ನಿಮಗೆ ಇದಕ್ಕೆ ಹೇಳ್ತಾರೆ, ಎಲ್ಲಿಗೆ ಡಿಪೋಗೆ ಟ್ರೈನಿಂಗ್ ಕಳಿಸ್ತಾರೆ. ಒಂದು 7 ಡೇಸ್ ಆರ್ 9 ಡೇಸ್ ಇರುತ್ತೆ ಆ ಡಿಪೋ ಟ್ರೈನಿಂಗ್. ಆ 3 ದಿನ ಆದ ತಕ್ಷಣ ನಿಮಗೆ ಮಾರನೇ ಬೆಳಗ್ಗೆನೇ ಡಿಪೋ ಟ್ರೈನಿಂಗ್ ಇರುತ್ತೆ. ಅದು ಎಲ್ಲಿ ಟ್ರೈನಿಂಗ್ ಹಾಕಿರ್ತಾರೋ ಅಲ್ಲಿಗೆ ನೀವು ಹೋಗಲೇಬೇಕು. ಓಕೆ, ಅಲ್ಲಿ 7 ದಿನ ಟ್ರೈನಿಂಗ್ ಮುಗಿದ ತಕ್ಷಣ ಅಲ್ಲೊಂದು ವೀಕ್ ಆಫ್ ಸಿಗುತ್ತೆ. ಆ ವೀಕ್ ಆಫಲ್ಲಿ ಬೇಕಾದ್ರೆ ನೀವು 1 ದಿನ ಮಾತ್ರ ಊರಿಗೆ ಹೋಗಿ ಬರ್ಬೋದು. ಅದಾದ ತಕ್ಷಣ ನೆಕ್ಸ್ಟ್ ಡೇನೇ ನಿಮಗೆ ಕೌನ್ಸಿಲಿಂಗ್ ಇಟ್ಟಿರ್ತಾರೆ. ಯಾವ ಕೌನ್ಸಿಲಿಂಗ್ ಅಂತಂದರೆ ಪರ್ಮನೆಂಟ್ ಡಿಪೋ ಕೌನ್ಸಿಲಿಂಗ್ ಇಟ್ಟಿರ್ತಾರೆ. ಆ ಕೌನ್ಸಿಲಿಂಗ್ ಬಟ್ ಈಗ ನೆಕ್ಸ್ಟ್ ಏನು ಸೆಕೆಂಡ್ ಲಿಸ್ಟ್ ಅಥವಾ ಏನು ಈಗ ನೆಕ್ಸ್ಟ್ ಲಿಸ್ಟ್ ಬಿಟ್ಟಿದ್ದಾರೆ ಅವರಿಗೆ ಕೌನ್ಸಿಲಿಂಗ್ ಇಡ್ತಾರಾ ಏನು ಅಂತ ನಮಗೆ ಮಾಹಿತಿ ಇಲ್ಲ. ಬಟ್ ಕೌನ್ಸಿಲಿಂಗ್ ಇಟ್ಟಿದ್ದರೆ ನಿಮಗೆ ಅಲ್ಲಿ ನೀವು ಪರ್ಮನೆಂಟ್ ಡಿಪೋ ತೊಗೋಬೇಕಾಗುತ್ತೆ. ಆ ಪರ್ಮನೆಂಟ್ ಡಿಪೋ ತೊಗೊಂಡ ತಕ್ಷಣ ನೀವು ಡ್ಯೂಟಿಗೆ ಜಾಯ್ನ್ ಆಗಲೇಬೇಕಾಗುತ್ತೆ. ಏನು ಕೌನ್ಸಿಲಿಂಗ್ ಇಟ್ಟಿರ್ತಾರೆ ಅವತ್ತಿನ ಮಾರನೇ ಬೆಳಗ್ಗೆನೇ ನಿಮಗೆ ಜಾಯ್ನ್ ಆಗಲೇಬೇಕಾಗುತ್ತೆ. ಮತ್ತು ಈಗ ಟ್ರೈನಿಂಗ್ ಏನಾಗ್ತಾರೆ ಅವತ್ತಿಂದನೇ ನೀವು BMTC ನಿರ್ವಾಹಕರಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ನೀವು ಆಯಿತು ಏನು ಇವಾಗ ಡಿಪೋ ಕೌನ್ಸಿಲಿಂಗ್ ತಗೊಂಡು ಮನೆಗೆ ಹೋದರೆ ಅಲ್ಲಿಂದ ಆಬ್ಸೆಂಟಿ ಶುರುವಾಗುತ್ತೆ. ನೀವು ಯಾವತ್ತು ಬಂದು ಜಾಯ್ನ್ ಆಗ್ತೀರಾ ಆವತ್ತು ನಿಮಗೆ ಅಟೆಂಡೆನ್ಸ್ ಕೊಡ್ತಾರೆ. ಆ್ಯಕ್ಚುಲಾಗಿ ನೀವು ಡ್ಯೂಟಿ ಆರ್ಡರ್ ತೊಗೊಂಡು ಯಾವತ್ತು ಟ್ರೈನಿಂಗ್ ಹೋಗ್ತೀರಾ ಅವತ್ತಿಂದನೇ ನಿಮ್ಮದು ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಕೆಲವರು ಕೇಳ್ತಾಯಿದ್ರಿ ನಾರ್ತಿಂದ, ಉತ್ತರ ಕರ್ನಾಟಕದವರು, ಸರ್ ನಾನು ಊರಿಗೆ ಹೋಗಿ ಬರಬೇಕು, ಏನು ಮಾಡೋದು ಸರ್, ರಜೆ ಸಿಗುತ್ತಾ ಹಾಗೆ ಹೇಗೆ ಅಂತ. ಏನೇ ಇದ್ದರೂ ಈಗ 10ನೇ ತಾರೀಕು ಒಳಗಡೆ ಏನಿದೆ ಅದು ಮುಗಿಸ್ಕೊಳ್ಳಿ. ಅದಾದಮೇಲೆ ಒಂದು 15 ಡೇಸು ನೀವು ಹೋಗೋಕ್ಕಾಗಲ್ಲ. ಆಮೇಲೆ ನೀವು ಒಂದು ಮಂತು ಹಿಂಗೆಲ್ಲ ಆದಮೇಲೆ ನಿಮಗೆ ವೀಕ್ ಆಫು CH ಅಂತೆಲ್ಲ ಇರ್ತವೆ, ಆವಾಗ ಬೇಕಾದ್ರೆ ಹೋಗಿ ಬರ್ಬೋದು. ಸ್ಟಾರ್ಟಿಂಗಲ್ಲಿ ಒಂದು 15 ಡೇಸು 1 ಮಂತಿಗೆ ನೀವು ರೆಡಿಯಾಗಿ ಬರಲೇಬೇಕು. ಯಾವುದೇ ಥರದ ಇಲ್ಲಿ ಆಮೇಲೆ ಬರ್ತೀನಿ, ನಾನು 1 ವಾರ ಬಿಟ್ಟು ಬರ್ತೀನಿ ಅಂತಂದ್ರೆಲ್ಲ ಆಗಲ್ಲ. ಒಂದು ಸತಿ ನೀವು ಡ್ಯೂಟಿ ಆಗಿ ತೊಗೊಂಡು ಟ್ರೈನಿಂಗ್ ಹೋದ್ರಿ ಅಂದರೆ ಅಲ್ಲಿಂದಲೇ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ, ಮತ್ತು ಅಲ್ಲಿಂದಲೇ ನಿಮ್ಮದು ಅಟೆಂಡೆನ್ಸ್ ಸ್ಟಾರ್ಟ್ ಆಗುತ್ತೆ. ನೀವು ಬಂದಿಲ್ಲ ಅಂದರೆ ಏನಾಗಲ್ಲ, ಅಬ್ಸೆಂಟ್ ಆಗುತ್ತೆ, ಅದು ನಿಮಗೆ ಸಮಸ್ಯೆ ಆಗುತ್ತೆ. ಹಾಗೆ ಮತ್ತು ಇನ್ನೊಂದೇನಪ್ಪ ಅಂದರೆ ಥರ್ಡ್ ಲಿಸ್ಟು ಕೆಲವರು ಕೇಳ್ತಾ ಇದ್ದೀರಾ. ಮೇ ಬಿ ಯಾರೋ ಹೋಗಿದ್ರಂತೆ ಡ್ಯೂಟಿ ಆರ್ಡ್ರ್ ತೊಗೊಳೋಕ್ಕೆ. ಅಲ್ಲಿ ಇದನ್ನು ನೋಡ್ತೀವಿ. ನೆಕ್ಸ್ಟು ಇದಕ್ಕೂ ಯಾರೋ ಬರಲಿಲ್ಲ, ಶಾರ್ಟೇಜ್ ಆದರೆ ಬಿಡ್ತೀವಿ ಅಂತ ಏನೋ ಹೇಳಿದ್ರಂತೆ, ಬಟ್ ಅಧಿಕೃತ ಮಾಹಿತಿ ಇಲ್ಲ. ಮತ್ತು ಬೇರೆ ಏನಾದರೂ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ವೀಡಿಯೋಸ್ನ ಚೆನ್ನಾಗಿ ನೋಡ್ತಾ ಇದ್ದೀರಾ. ಮತ್ತು ಏಜು ಇವಾಗ ವಯೋಮಿತಿನ 2 ವರ್ಷ ಸಡಿಲಿಕೆ ಮಾಡಿ ಅಂತ ಅಂದ್ಬಿಟ್ಟು ಇವಾಗ ಪೇಪರಲ್ಲಿ ಬಂದಿದೆ ಇವತ್ತು.
ದಯಮಾಡಿ ಯಾರ್ಯಾರು ಓದ್ಕೋಬೇಕು ಅಂತಿದ್ರ ಪೊಲೀಸ್ಗೆ ಇವತ್ತಿಂದಲೇ ಸ್ಟಡಿ ಮತ್ತು ರೆಡಿ. ಅಂದರೆ ಓದೋದ್ರ ಜೊತೆಗೆ ಸಾಯಂಕಾಲ ಒಂದು ಸತಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ನಾನು ಕೂಡ ಫಿಸಿಕಲ್ ಕೆಲವೊಂದು ಟೈಮ್ ಮಾರಿದ್ದೀನಿ. ಅಲ್ಲಿ ಫೀಲ್ಡಲ್ಲಿ ಓಡೋಣ ಬಿಡು ಅಂತ ಅಂದ್ಬಿಟ್ಟು ಸುಮಾರು ಟೈಮ್ ಕೈ ಕೊಟ್ಟಿದೆ. ದಯಮಾಡಿ ಓದೋದು ಎಷ್ಟು ಮುಖ್ಯನೋ ಹಾಗೆ ಓಡೋದು ಅಷ್ಟೇ ಮುಖ್ಯ. ಯಾಕೆಂದರೆ ಲಾಸ್ಟ್ ಏಜ್ ಬಾರಾಗಿ ಲಾಸ್ಟಲ್ಲಿ ಫಿಸಿಕಲ್ ಫೇಲ್ ಆದಾಗ ಅದು ಕಷ್ಟ ಏನು ಅಂತ ನನಗೆ ಗೊತ್ತು. ಹಾಗಾಗಿ ಓದೋದ್ರ ಜೊತೆಗೆ ಖಂಡಿತ ಇವಾಗ ಫಸ್ಟು ಕಾಲ್ಫರ್ಮ್ ಆಗಿದೆ ಪೊಲೀಸು. ಯಾರು 168 ಮೇಲಿದ್ದೀರಾ ಹಾಗೂ ಹುಡುಗಿರು ಯಾರು 160 ಇದ್ದೀರಾ ದಯಮಾಡಿ ಇವತ್ತಿನಿಂದಲೇ ಓದೋಕ್ಕೆ ಮತ್ತು ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡಿ. ಮೊನ್ನೆ ಯಾವುದೋ ಒಂದು ಲೇಡಿ ಸಿಕ್ಕಿತ್ತು, ಅದು ಹಾಗೆ ಹೇಳ್ತಿತ್ತು, ಸರ್ ಎಕ್ಸಾಮೆಲ್ಲ ಆಗಿತ್ತು, ಫಿಸಿಕಲ್ ಫೇಲ್ ಆಗಿಬಿಟ್ಟೆ ಅಂತ ನೋಡಿ. ಹಂಗಾಗಿ ಓದೋದ್ರ ಜೊತೆಗೆ ಫಿಸಿಕಲ್ಗೂ ರೆಡಿಯಾಗಿ ಒಂದು ಸತಿ ಪಿಕಪ್ ಆಗೋಕ್ಕಾಗಲ್ಲ. ಯಾಕೆಂದರೆ ಎಲ್ಲರೂ ಟ್ಯಾಲೆಂಟ್ ಇದ್ದೀರಾ. ಇವಾಗೆಲ್ಲ ಸೋರ್ಸ್ ಇದ್ದಾವೆ, ಹಲವಾರು ಕೋಚಿಂಗ್ ಸೆಂಟರ್ಗಳಿದ್ದಾವೆ. ಓದೋಕ್ಕೇನು ಕಷ್ಟ ಇಲ್ಲ. ಇವಾಗ ಓದ್ತೀನಿ ಅಂತ ಹೋದರೆ ಎಲ್ಲಿ ಬೇಕಾದ್ರೂ ಓದ್ಬೋದು. ಮತ್ತು ಏನಾದರೂ ಮಾಹಿತಿ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.